ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಳಗಾವಿ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ವಾಯವ್ಯ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗ್ತಾ ಇದೆ. ಅರುಣ್ ಶಹಾಪುರಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಿಜೆಪಿ ಪಾಳ್ಯದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಸಮಾಧಾನ ಬೆಳಗಾವಿ ಬಿಜೆಪಿಯಲ್ಲಿ ಭುಗಿಲೆದ್ದಿರುವುದು ವಾಯವ್ಯ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಗಲಾಟೆ ಆಗಿದೆ. ಇಲ್ಲಿ ಅರುಣ್ ಶಹಾಪುರ್ಗೆ ಮೊನ್ನೆ ಟಿಕೆಟ್ ಘೋಷಣೆ ಆಗಿತ್ತು, ಅಭ್ಯರ್ಥಿ ಅಂತೇಳಿ ಪಟ್ಟಿ ರಿಲೀಸ್ ಆಯ್ತಲ್ಲ. ಸೊ ಆಗ ಬೇರೆ ಬೇರೆಯವರು ಆಕಾಂಕ್ಷಿಗಳಿರ್ತಾರಲ್ಲ, ಅವರೆಲ್ಲ ಈಗ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಈ ಧರ್ಮನಾಥ ಭವನದಲ್ಲಿ ಇದೇ ವಿಷಯವಾಗಿ ಒಂದು ಸಭೆ ಆಯಿತು. ಸಭೆಯಲ್ಲಿ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅನುದಾನ ರಹಿತ ನೌಕರರ ಒಕ್ಕೂಟದ ಸಭೆ ಆಯಿತು. ಪರಿಷತ್ನ ಹಾಲಿ ಸದಸ್ಯ ಅರುಣ್ ಶಹಾಪುರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಸಭೆಯಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಬಳಿಕ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಷತ್ ಹಾಲಿ ಸದಸ್ಯ ಅರುಣ್ ಶಹಾಪುರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ಬಾರಿ ಬೆಳಗಾವಿ ಜಿಲ್ಲೆಯವರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಬೆಳಗಾವಿ ಜಿಲ್ಲೆಯವರನ್ನೇ ಅಭ್ಯರ್ಥಿಯನ್ನಾಗಿಸಿದ್ರೆ ಮಾತ್ರ ನಾವು ಬೆಂಬಲ ಕೊಡ್ತೀವಿ, ಇಲ್ಲದಿದ್ರೆ ಬೆಂಬಲವನ್ನ ನಾವು ಕೊಡೋದಿಲ್ಲ, ಜೊತೆಗೆ ಪಕ್ಷೇತರರನ್ನ ನಾವು ಕಣಕ್ಕಿಳಿಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಜೊತೆಯಲ್ಲಿ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಅರುಣ್ ಶಹಾಪುರ ಅವರ ಟಿಕೆಟ್ ವಾಪಸ್ಗೂ ಕೂಡ ಈಗ ಒತ್ತಾಯ ಆಗಿದೆ. ವಾಯವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಒಟ್ಟು 18,000 ಮತದಾರರು ಬರ್ತಾರೆ. ಇದರಲ್ಲಿ 12,000 ಮತದಾರರು ಬೆಳಗಾವಿ ಜಿಲ್ಲೆಯವರೇ ಆಗಿರ್ತಾರೆ. 3,000 ಮತದಾರರಿರುವಂತ ವಿಜಯಪುರದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈ ಸಲನಾದ್ರೂ ಬೆಳಗಾವಿ ಮೂಲದವರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಪಕ್ಷೇತರರನ್ನ ಕಣಕ್ಕಿಳಿಸಬೇಕಾಗುತ್ತೆ, ಒಮ್ಮತದಿಂದ ನಾವೇ ಡಿಸೈಡ್ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳಿ ನಿನ್ನೆ ಆದಂತ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಿಡಿದು ಇವತ್ತಿನವರೆಗೆ ನಾವು ಅನಾಥರಾಗಿದ್ದೀವಿ. ಅದಕ್ಕೆ ನಮ್ಮೆಲ್ಲರ ಒಕ್ಕೊರಲಿನಿಂದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದೀವಿ. ಅದಕ್ಕೆ ಅಭಿಪ್ರಾಯವನ್ನು ಪಡೆದು ಒಬ್ಬ ವ್ಯಕ್ತಿಯನ್ನ ನಾವು ಈ ಜಿಲ್ಲೆಗೆ ಒಂದು ಮತಕ್ಷೇತ್ರಕ್ಕೆ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಡಿಕ್ಲೇರ್ ಆಗಿದ್ರು ಇಂತಕ್ಕೊಂದು ಕೊಟ್ಟರು ನಮ್ದೇನು ಅಭ್ಯಂತರ ಇಲ್ಲ. ಕುಡದೇ ಇದ್ದಲ್ಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ 5 ಜನರಲ್ಲಿ ಒಬ್ಬರ ಹೆಸರನ್ನ ಮುಂದೆ ಮಾಡ್ತೀವಿ. 5 ಜನ ಈಗ ಸದ್ಯಕ್ಕೆ ಅದು ಒಂದು ಬೇರೆ ಒಂದು ಸಮಿತಿ ಇದೆ, ಸಮಿತಿ ಮುಂದೆ ಅರ್ಜಿ ಇವೆ. ನಾನು ಮತ್ತು ಮಠದ ಈಗಾಗಲೇ ಮುಂದಾಳತ್ವದಲ್ಲಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಅವರು ನಿಲ್ಬಹುದು, ನಾನು ನಿಲ್ಬಹುದು, ಮಠದವರು ನಿಲ್ಬಹುದು. ಈ ಜಿಲ್ಲೆಗೆ ಯೋಗ್ಯ ಅಭ್ಯರ್ಥಿಯನ್ನು ಇಂಥವ್ರು ಅಂತ ಹೇಳಿ 10 ಜನ ಹೇಳಿದಾಗ ನಾವು ಒಪ್ಪಲೇಬೇಕು. ಒಂದು ವೇಳೆ ಪಕ್ಷದ ಮೇಲೆ ಒತ್ತಾಯ ಕೊಡದೇ ಇದ್ದಲ್ಲಿ ಪಕ್ಷದ ಯಾವ ಕಾಂಗ್ರೆಸ್ ಬಿಜೆಪಿ ಇಬ್ಬರಿಗೂ ಯಾರಿಗೂ ಇಬ್ರು ರಾಜಕೀಯ ನಾವು ಪಕ್ಷಾತೀತ ಸರ್, ಶಿಕ್ಷಕರು ಪಾಠ ಮಾಡೋರು, ನಾವು ರಾಜಕೀಯ ವ್ಯಕ್ತಿಗಳಲ್ಲ. ನಮಗೆ ನಮ್ಮ ಧ್ವನಿ ಬೇಕು ಅನ್ನತಕ್ಕಂಥ ಒತ್ತಾಯ. ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಒಟ್ಟು 14,000 ಚಿಲ್ಲರ ಶಿಕ್ಷಕರು ಪ್ರೌಢಶಾಲೆ ಒಟ್ಟು ಬೆಳಗಾವಿ ಜಿಲ್ಲೆ. ಈಗಾಗಲೇ ಎನ್ರೋಲ್ಮೆಂಟ್ ಆದ ಪ್ರಕಾರ 10,995 ಒಟ್ಟಾರು 14,000 ಇದ್ದಾರೆ. ಇನ್ನು 3,000 ಸಬ್ಮಿಟ್ ಆಗಿದೆ. ಟೋಟಲಿ ಈಗಾಗಲೇ ನೋಂದಣಿ ಹೊಂದಿದಂತವರು 19,580. 50ಕ್ಕಿಂತ ಹೆಚ್ಚು ಮತದಾರರು ಬೆಳಗಾವಿಯವರೇ ಇದ್ದಾರೆ. 55% ಇದ್ರು ಸಹ ಬೆಳಗಾವಿ ಜಿಲ್ಲೆಗೆ ಅನ್ಯಾಯ. ನಾನು ಅವ್ರ ಮೇಲೆ ಆರೋಪ ಮಾಡಕ್ ಹೋಗುದಿಲ್ಲ. ಶಿಕ್ಷಕರಿಗೆ ಸ್ಪಂದನೆ ಸಿಗಲಾರ್ದಕ್ಕ ಇವತ್ತಿನ ದಿವಸ ಎಷ್ಟು ಜನ ಶಿಕ್ಷಕರು ತಮ್ಮ ನೋವನ್ನ ಸಂಕಟವನ್ನು ಹೇಳಲಿಕ್ಕೆ ಇವತ್ತು ನಮ್ಮ ಸಭೆಗೆ ಬಂದಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಅರುಣ್ ಶಹಾಪುರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದಕ್ಕೆ ಸಿಟ್ಟು ಬಂದಿದೆ ಬಿಜೆಪಿ ಅವರಿಗೆ. ಈಗ ಅವ್ರ ಆಗ್ರಹ ಏನು? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ವಾಯುವ್ಯ ಪದವೀಧರ ಮತ್ತು ಇನ್ನು ಶಿಕ್ಷಕರ ಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಪ್ರಮುಖವಾಗಿ ಶಿಕ್ಷಕರ ಕ್ಷೇತ್ರಕ್ಕೆ ಅರುಣ್ ಶಹಾಪುರ್ ಮತ್ತು ಪದವೀಧರ ಕ್ಷೇತ್ರಕ್ಕೆ ಹನುಮಂತ್ ನಿರಾಣಿ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇದು ಬೆಳಗಾವಿಯ ಪದವೀಧರರು ಮತ್ತು ಶಿಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಒಂದು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ ಒಳಗೊಂಡಂತ 2 ಕ್ಷೇತ್ರಗಳಿವು. 2 ಕ್ಷೇತ್ರಗಳಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತದಾರರಿದ್ದಾರೆ ಮತ್ತು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಸಂಸ್ಥೆಗಳು ಸಹ ಬೆಳಗಾವಿ ಜಿಲ್ಲೆ. ಇದು ಬಿಟ್ಟು 2 ಬಾರಿಯೂ ಕೂಡ ಅರುಣ್ ಶಹಾಪುರ್ಗೆ ಟಿಕೆಟ್ ಕೊಟ್ಟಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಿನ್ನೆ
ಧರ್ಮನಾಥ್ ಭವನದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಏನು ಬಿಜೆಪಿ ನಾಯಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ವೇಳೆ ಅರುಣ್ ಶಹಾಪುರ್ ಹೆಸರನ್ನ ಬದಲಾವಣೆ ಮಾಡದೆ ಹೋದಲ್ಲಿ ನಾವು ಅಂದ್ರೆ ಇಬ್ಬರಲ್ಲಿ ಒಬ್ಬರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ರಾಮು ಗುಗ್ವಾಡ್ ಅನ್ನೋರು ಈಗಾಗಲೇ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ ಮಾತಾಡ್ತಾ ಹೇಳ್ತಾ ಇದ್ರು ಸುಗಂಧಿ, ಒಟ್ಟು 5 ಜನ ರೇಸ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ರು. ಯಾರ್ಯಾರು ಹಂಗಾದ್ರೆ ಅವ್ರ ಹೆಸರುಗಳೇನು? ಈಗ ಸದ್ಯಕ್ಕೆ ರಾಮು ಗುಗ್ವಾಡ್ ಮತ್ತು ಇನ್ನಿಬ್ರು ಅವರ ಸಂಘದ ಅಂದ್ರೆ ಶಿಕ್ಷಕರ ಸಂಘದ ಇರತಕ್ಕಂತ ಪ್ರಮುಖರಿದ್ದಾರೆ. ಈ ನಡುವೆ ಮತ್ತೊಂದು ಹೆಸರು ಈ ಒಂದು ಸಂದರ್ಭದಲ್ಲಿ ಕೇಳಿ ಬಂದಿರತಕ್ಕಂಥದ್ದು, ಅದು ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರ ಪುತ್ರಿ ಹೆಸರು ಪ್ರಿಯಾ ದೊಡ್ಡವಾಡ್ ಹೆಸರು ಕೂಡ ಸದ್ಯ ಕೇಳಿ ಬಂದಿದೆ. ಆದ್ರೆ ಅವರು ಅಧಿಕೃತವಾಗಿ ಎಲ್ಲೂ ಕೂಡ ಬಿಜೆಪಿಯಿಂದ ಆಕಾಂಕ್ಷಿ ಆಗಿರಲಿಲ್ಲ ಮತ್ತು ಟಿಕೆಟ್ ಕೇಳಿರಲಿಲ್ಲ. ಈಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ತೇಲಿ ಬಂದಿರತಕ್ಕಂಥದ್ದು. ಇದಕ್ಕೆ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಏನು ಪ್ರತಿಕ್ರಿಯೆಯನ್ನ ನೀಡಿಲ್ಲ ಶರ್ಮಿಳಾ ಶೆಟ್ಟಿ. ಒಟ್ಟಾರೆ ಪ್ರಭಾಕರ್ ಕೋರೆ ಪುತ್ರಿ ಈ ಒಂದು ಚುನಾವಣೆ ಸ್ಪರ್ಧೆಗೆ ಹೇಳಿದ್ರೆ ಮತ್ತಷ್ಟು ಪಕ್ಷೇತರರಾಗಿ ನಿಲ್ಲಿಸಬೇಕು ಅಂತನಾ ಶಿಕ್ಷಕರದೆಲ್ಲ ಪ್ಲಾನ್ ಇರೋದು, ಮತ್ತೆ ಬಿಜೆಪಿ ಅವ್ರ ಪ್ಲಾನ್ ಇರೋದು? ಸದ್ಯ ಈಗ ಶರ್ಮಿಳಾ ಶೆಟ್ಟಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿ ಅರುಣ್ ಶಹಾಪುರ್ ಹೆಸರನ್ನು ಘೋಷಣೆ ಮಾಡಲಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಶಿಕ್ಷಕರಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಒಂದು ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಾದ್ರೆ ರಾಮು ಗುಗ್ವಾಡ್ ಸೇರಿದಂತೆ ಅವರು ಏನು 5 ಜನ ಪ್ರಮುಖರಿದ್ದಾರೆ, ಅವರಲ್ಲಿ ಒಬ್ಬರನ್ನ ನಿಲ್ಲಿಸಬೇಕು ಅಂತೇಳಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಬಿಜೆಪಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಈ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಪದವೀಧರರ ಕ್ಷೇತ್ರಗಳು ಕೂಡ ಬೆಳಗಾವಿಗೆ ಅನ್ಯ ಆಗಿರ್ತಕ್ಕಂಥದ್ದು. ಸುಗಂಧಿ ಹಂಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ MLC ಆಗಿರುವಂತ ಅರುಣ್ ಶಹಾಪುರ್ ಅವರೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್ ಶಹಾಪುರ್ ಅವರೇ, ಈಗ ನಿಮ್ಗೆ ಟಿಕೆಟ್ ಘೋಷಣೆ ಆದ್ಮೇಲೆ ನಿನ್ನೆ ಸಭೆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಿಮ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಿದೆಯಂತ ಏನ್ ಹೇಳ್ತೀರಾ? ನನಗೆ ಅದನ್ನ ಆಕ್ರೋಶ ಅಂತ ನಾನು ಭಾವಿಸಲ್ಲ. ಸಹಜವಾಗಿ ಅವರವರ ಅಪೇಕ್ಷೆಗಳಿಗಾಗಿ ಒಂದೊಂದು ವಾದವನ್ನ ಹುಡ್ಕೊಳ್ತಾರೆ. ಪಕ್ಷ ತೀರ್ಮಾನ ಮಾಡಿದೆ, 2 ಅವಧಿ ಕೆಲಸ ಮಾಡಿದ್ದೇನೆ. ಇಡೀ ಒಂದು ಜಿಲ್ಲೆ ಅಂತ ಹೇಳಿ ಭೇದ ಭಾವ ಇಟ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಇದೊಂದು 50 ಕ್ಷೇತ್ರ, ಎಲ್ಲರನ್ನು ಸಮಗ್ರವಾಗಿ ತೆಗೆದುಕೊಂಡು ಚುನಾವಣೆ ಗೆದ್ದು ಬರ್ತೇನೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಈಗ 2 ವಿಷಯ ಇಲ್ಲಿ ಅರುಣ್ ಶಹಾಪುರ್ ಅವರೇ. ಒಂದು, ಬೆಳಗಾವಿಯ ಬಿಜೆಪಿ ಅವ್ರು ಹೇಳ್ತಿರೋದು 55% ಮೋರ್ ದ್ಯಾನ್ ವೋಟರ್ಸ್ ಇಲ್ಲಿ ಅವರು, ಅದ್ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಅವ್ರಿಗೆ ಕೊಟ್ಟಿದ್ದಾರೆ, ಅದೊಂದು ಅಸಮಾಧಾನ. ಅಟ್ಲೀಸ್ಟ್ ಈ ಸತಿ ಬೆಳಗಾವಿ ಅವ್ರಿಗೆ ಕೊಡಿ ಅಂತ. ಮತ್ತೊಂದು ಅಸಮಾಧಾನ, ಇನ್ಫ್ಯಾಕ್ಟ್ ರಾಮು ಗುಗ್ವಾಡ್ ಅನ್ನೋರು ನ್ಯೂಸ್ 18 ಜೊತೆ ಮಾತನಾಡೋರು ಹೇಳ್ತಿದ್ರು, ಇವ್ರು ಗೆದ್ದ ಮೇಲೆ ಶಿಕ್ಷಕರ ಕಡೆ ತಲೆನೇ ಹಾಕಲ್ಲ, ಅವ್ರ ಸಮಸ್ಯೆಗಳ ಬಗ್ಗೆ ಕೇಳೋದೇ ಇಲ್ಲ. ಅವ್ರಿಗೆ ಸ್ಪರ್ಧೆ ಮಾಡ್ಬೇಕಾಗಿದೆ, ಬೇರೆಯವ್ರನ್ನ ಅವರ ಪಾಸಿಟಿವ್ ಅಂಶಗಳನ್ನ ಹೇಳ್ಕೊಂಡು ಚುನಾವಣೆ ಮಾಡ್ಲಿ. ಅವ್ರು ಬೇರೆಯವ್ರ ಬಗ್ಗೆ ಲಘುವಾಗಿ ಮಾತಾಡ್ಕೊಂಡು ಮಾಡ್ತಾ ಹೋಗ್ತಿರೋದು ಅವ್ರ ವ್ಯಕ್ತಿತ್ವವನ್ನು ತೋರಿಸ್ಬೋದು. ನಾ ಏನ್ ಮಾಡಿದೀನಿ ಅಂತ ಶಿಕ್ಷಕರಿಗೆ ಗೊತ್ತಿದೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿನಲ್ಲಿ ಸ್ಪಷ್ಟತೆಗೆ ತೀರ್ಮಾನ ಆಗಿದೆ, ರಾಜ್ಯ ಘಟಕ ತೀರ್ಮಾನ ಮಾಡಿದೆ, ಕೇಂದ್ರದ ನಾಯಕರು ಒಪ್ಪಿದ್ದಾರೆ. ಇದೆಲ್ಲ ಜಿಲ್ಲೆಗಳ ನಾಯಕತ್ವಗಳ ಬಳಿ ನಮ್ಮ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಹಿಂಗಾಗಿ ಪಕ್ಷದಲ್ಲಿ ಏನ್ ಗೊಂದಲ ಇಲ್ಲ. ಕೆಲವೊಂದ್ ಜನ ಆಕಾಂಕ್ಷಿಗಳು ಹುಯಿಲೆಪ್ಪಿಸುವ ಸ್ವಾಭಾವಿಕ ಅಲ್ಲ, ಅದು ಶಿಕ್ಷಕರ ಸಭೆ, ಬಿಜೆಪಿ ಸಭೆ ಅಲ್ಲ. ಆಕಾಂಕ್ಷಿಗಳು ಯಾರು, ಕೆಲವೊಂದ್ ಜನ ಆಕಾಂಕ್ಷಿಗಳು ಸಭೆ ಮಾಡಿದ್ದಾರೆ ಬೇರೆಲ್ಲ ವಿಷಯಗಳ ಜೊತೆಗೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದ್ದು ಪಾಪ ಅವ್ರಿಗೆ ಟಿಕೆಟ್ ಬೇಕು ಅಂತ ಹೇಳೋಕೆ ಒಂದು ವಾದ, ನಮ್ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ. ಜಿಲ್ಲೆ, ಜಾತಿ ಈ ತರದ್ ಯಾವಾಗ ಬರ್ತದೆ, ಯಾವಾಗ ಮನುಷ್ಯ ವೀಕ್ ಆಗ್ತಾನ ಅವಾಗ ಆ ಶಬ್ದಗಳು ಬಳಕೆ ಮಾಡ್ತಾರೆ. ನನಗೆ ಸಮಗ್ರವಾಗಿ 4 ಜಿಲ್ಲೆಗಳು ನನ್ನ ಅವಿಭಾಜ್ಯ ಅಂಗ. 4 ಜಿಲ್ಲೆಗಳಿಗೆ ಸಮಾನವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಾನ ಸಂಪರ್ಕವನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾನೆ, ಚುನಾವಣೆ ಗೆಲ್ತಾನೆ. ಈಗ ನಿಮ್ಗೆ ಏನಾದ್ರು ಆತಂಕ ಇದೆಯಾ? ಯಾಕಂದ್ರೆ ಅವ್ರು ಹೇಳ್ತಿರೋದು ಅಕಸ್ಮಾತ್ ಈಗ ಬಿಜೆಪಿ ಅವರು ಬೇರೆಯವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ, ಅರುಣ್ ಶಹಾಪುರ್ ಅವ್ರನ್ನ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ನಾವು ಪಕ್ಷೇತರರಾಗಿ ಬೇರೆಯವ್ರು ನಿಲ್ಲಿಸ್ತೀವಿ ಅಂತ ಒಂದು ಸವಾಲ್ ತರ ಹಾಕ್ತಿದಾರಲ್ಲ. ಸ್ವಾಗತ. ಅವ್ರಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವ್ರವ್ರದೇ ಹಕ್ಕಿದೆ. ಮಾತಾಡುವವ್ರ ವ್ಯಕ್ತಿತ್ವವನ್ನು ಜನ ಗಮನಿಸ್ತಾರೆ, ಮಾತಾಡದೆ ಕೆಲಸ ಮಾಡುವವ್ರ ವ್ಯಕ್ತಿತ್ವವನ್ನು ಜನ ಗಮನಿಸ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಓಕೆ, ಫೈನ್. ಥ್ಯಾಂಕ್ ಯು ಅರುಣ್ ಶಹಾಪುರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಮಾಲೀಕ ಭಸ್ಮ ಆಗಿದ್ದಾರೆ. ಮನೆ ಮಾಲೀಕ ಸೋಮಶೇಖರಪ್ಪ ಸಜೀವವಾಗಿ ದಹನವಾಗಿದ್ದಾರೆ. ಟಿ ನರಸೀಪುರ ತಾಲೂಕಿನ ಸಿಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಮನೆ ಹೊತ್ತಿ ಉರಿದಿದೆ.
ಮನೆ ಮಾಲೀಕ ಮನೆ ಒಳಗಡೆ ಇದ್ರು. ಆ ಸಂದರ್ಭದಲ್ಲಿ ಅವಘಡ ಆದಾಗ ಮನೆ ಮಾಲೀಕ ಸೋಮಶೇಖರಪ್ಪ ಸಜೀವವಾಗಿ ದಹನ ಆಗಿದ್ದಾರೆ. ಟಿ ನರಸೀಪುರ ತಾಲೂಕಿನ ಶ್ರೀಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಇನ್ನು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಆ ಬೆಂಕಿಯಿಂದ ಅಕ್ಕಪಕ್ಕದ ಮನೆಗಳಿಗೂ ಈಗ ಡ್ಯಾಮೇಜ್ ಆಗಿದೆ. ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಭೀಕರತೆಯಿಂದ ಕೂಡಿದೆ ಅಂತ ಹೇಳ್ಬಿಟ್ಟು. ಬೆಂಕಿ ಜಾಸ್ತಿ ಆಗ್ತಲೇ ಇದೆ, ಆ ಜ್ವಾಲೆ ಜಾಸ್ತಿ ಆಗ್ತಾ ಇದೆ, ಹೊಗೆ ಜಾಸ್ತಿ ಆಗ್ತಾ ಇದೆ. ಪರಿಣಾಮ ಮನೆ ಒಳಗೆ ಇದ್ದಂತ ಮನೆ ಮಾಲೀಕ ಸಜೀವವಾಗಿ ಸುಟ್ಟು ಹೋಗಿದ್ದಾರೆ, ದಹನ ಆಗಿದ್ದಾರೆ. ಅಕ್ಕಪಕ್ಕದ ಮನೆಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಸೊ ಹಾಗಾಗಿ ಅಕ್ಕಪಕ್ಕದ ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಆ ಮನೆ ಹೊತ್ತಿ ಉರಿತಾ ಇರೋದು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಮನೆ ಮಾಲೀಕ ಸಜೀವ ದಹನ ಆಗಿದಾರಲ್ಲ, ಸೊ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಹುಶಃ ಆ ಸಂದರ್ಭದಲ್ಲಿ ಅವರಿಗೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಯಾವುದೇ ದಾರಿ ಸಿಗಲಿಲ್ಲ ಅಂತ ಕಾಣಿಸುತ್ತೆ, ಆಪ್ಷನ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಬೆಂಕಿ ಹೊತ್ಕೊಂಡಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದು. ಇದೇ ವಿಷಯವಾಗಿ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಮಹದೇವ್ ಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಹದೇವ್ ಸ್ವಾಮಿ ಅವರೇ, ನಮಗೆ ಈ ದೃಶ್ಯದಲ್ಲಿ ನೋಡಿದಾಗ ಒಂಥರ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ನೀವು ಅಲ್ಲೇ ಇದ್ರಾ ಈ ಘಟನೆ ಆದಾಗ? ಅದೊಂದು 5 ನಿಮಿಷಕ್ಕೆ ಅಲ್ಲಿ ಹೋಗಿದ್ದೀನಿ ಮೇಡಮ್. ನೀವು ಹೋದಾಗ ಬೆಂಕಿ ಉರಿತಾ ಇತ್ತು? ಉರಿತಾ ಇತ್ತು ಮೇಡಮ್. ಒಳಗಡೆಯಿಂದ ಅವ್ರು ಚೀರ್ಕೊಳ್ತಾ ಇದ್ರಾ ಸೋಮಶೇಖರಪ್ಪ ಅವರು? ಚೀರ್ಕೊಂಡ್ಬಿಟ್ಟಿದ್ರು ಮೇಡಮ್ ನಾವು ಹೋಗೋಷ್ಟಲ್ಲಿ. ಹೋದಾಗ ಏನಾಗಿದ್ದಂತೆ ಮೇಡಮ್? ಅಲ್ಲಿ ಅಂಗಡಿ, ಚಿಲ್ಲರೆ ಅಂಗಡಿ ಹಾಕೊಂಡಿದ್ರು. ಹಾ, ಅಲ್ಲಿ ಅವರು ಅದೇ ಸ್ವಲ್ಪ ಸ್ಪಿರಿಟ್ ಐಟಮ್, ಡ್ರಿಂಕ್ಸ್ ಐಟಮ್ ಇರುತ್ತಲ್ಲ ಮೇಡಮ್, ಅದೇ ಕೋಕೋ ಕೋಲಾ, ಸ್ಪ್ರೈಟ್ ಅದೆಲ್ಲ ಮಾರ್ತಿದ್ರು. ಫ್ರಿಡ್ಜ್ ಇತ್ತು, ಫ್ರಿಡ್ಜ್ ಏನೋ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಕರೆಂಟ್ ಪವರ್ ಒಂದೇ ಸತಿ ಹತ್ಕೊಬಿಟ್ಟಿದೆ ಮೇಡಮ್. ಆ ಟೈಮಲ್ಲಿ ಅವ್ರೊಬ್ರೇ ಇದ್ದಿದ್ದ ಮನೇಲಿ? ಒಬ್ರೇ ಇದ್ದಿದ್ದು. ಅದೇನ್ ಮನೆಗೆ ಅಟ್ಯಾಚ್ಡ್ ಅಂಗಡಿನ ಅದು? ಹೌದು ಮೇಡಮ್, ಮನೆಯಲ್ಲೇ ಮುಂದ್ಗಡೆ ಒಂದು ಹೊಸಾರ್ ತರ ಮಾಡ್ಕೊಂಡು ಅಲ್ಲಿ ಅಂಗಡಿ ಇಟ್ಕೊಂಡಿದ್ರು ಮೇಡಮ್. ಅಂದ್ರೆ ತಕ್ಷಣಕ್ಕೆ ಕಂಟ್ರೋಲ್ ಮಾಡಕ್ಕೂ ಆಗಿಲ್ಲ ಅನ್ಸುತ್ತೆ ಬೆಂಕಿನ? ಹತ್ತಿರಕ್ಕೆ ಹೋಗಕ್ ಆಗ್ಲಿಲ್ಲ ಮೇಡಮ್ ಯಾರು ಜನನು. ನಾನು ಆಗ ಫೈರ್ ಸ್ಟೇಷನ್ ಫೋನ್ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿನೇ ಪಕ್ಕದಲ್ಲಿ ಮನೆ ಇರ್ತದೆ, ಅದಕ್ಕೆ ಸೇರ್ದಂಗೆ ಅದು ಹತ್ಕೊಬಿಟ್ಟಿತ್ತು ಮೇಡಮ್. ಈಗ ಅಕ್ಕಪಕ್ಕ ಎಷ್ಟು ಮನೆಗೆ ಹಾನಿ ಆಗಿದೆ? ಇಲ್ಲ ಮೇಡಮ್, ಅವ್ರದ್ದು ಒಂದೇನೆ. ಅವ್ರದ್ದು 3 ಜನ ಅವ್ರ ಅಣ್ಣ ತಮ್ಮದಿರು, ಸೋಮಶೇಖರಪ್ಪ ಮತ್ತೆ ಬಸವರಾಜು, ಸೋಮಣ್ಣ ಅಂತ. ಅದೊಂದೇ ಫುಲ್ ಹೋಗ್ಬಿಟ್ಟೈತೆ, ಫುಲ್ 100% ಹೋಗಿದೆ ಮೇಡಮ್. ಹೋಗಿದೆ. ಸರಿ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಗಾಂಧಿ ಮುಕ್ತ ಆಗುತ್ತಾ ಕಾಂಗ್ರೆಸ್ ಪಕ್ಷ? ಪದತ್ಯಾಗ ಮಾಡ್ತಾರ ಸೋನಿಯಾ ಪ್ರಿಯಾಂಕಾ? ಸೋಲಿನಿಂದ ಕಂಗಾಲು, ಮಹತ್ವ ಪಡೆದ ಸಿಡಬ್ಲ್ಯೂಸಿ ಸಭೆ. ಇದು ಗಾಂಧಿ ಮುಕ್ತ ಕಾಂಗ್ರೆಸ್ ಸ್ಟೋರಿ. ಪಂಚರಾಜ್ಯ ಸೋಲಿನಿಂದ ಕಾಂಗ್ರೆಸ್ ಕಂಗೆಟ್ಟಿದೆ. ದೆಹಲಿಯಲ್ಲಿ ಸಂಜೆ ಮಹತ್ವದ ಸಿಡಬ್ಲ್ಯೂಸಿ ಸಭೆ ನಡೆಯುತ್ತೆ. ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬದ ಸದಸ್ಯರು ರಾಜೀನಾಮೆ ಕೊಡಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಸೋನಿಯಾ ಹಾಗೇನೆ ಪ್ರಿಯಾಂಕಾ ಗಾಂಧಿ ರಿಸೈನ್ ಮಾಡ್ತಾರಾ? ಹಾಗಾದ್ರೆ ಸದ್ಯಕ್ಕೆ ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿದ್ದಾರೆ ಸೋನಿಯಾ ಗಾಂಧಿ. ಇನ್ನು ಪ್ರಿಯಾಂಕಾ ಗಾಂಧಿ ವಾದ್ರಾ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ಜೊತೆಗೆ ಇತ್ತೀಚೆಗೆ ಚುನಾವಣೆ ಆಯ್ತಲ್ಲ ಉತ್ತರ ಪ್ರದೇಶದ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಈಗ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದೆ. ಅಧಿಕಾರ ಇದ್ದಂತ ಪಂಜಾಬ್ನಲ್ಲೂ ಕೂಡ ಕೈಚೆಲ್ ಕೂತಿದ್ದಾರೆ. ಹಾಗಾಗಿ ಈಗ ಸೋಲಿನ ಹೊಣೆ ಹೊತ್ತು ಇಬ್ರು ಕೂಡ ರಾಜೀನಾಮೆ ಕೊಡ್ತಾರಾ ಅಂತ ಒಂದು ನಿರೀಕ್ಷೆಗಳಿದೆ, ಚರ್ಚೆ ಆಗ್ತಾ ಇದೆ. ಇನ್ನು ಪಕ್ಷದಿಂದಲೇ ದೂರ ಉಳಿಯುತ್ತಾ ಹಾಗಾದ್ರೆ ಗಾಂಧಿ ಫ್ಯಾಮಿಲಿ? ಜೋರಾಗಿದೆ ಗಾಂಧಿ ಕುಟುಂಬದ ರಾಜೀನಾಮೆಯ ಸುದ್ದಿ. ಒಂದು ವೇಳೆ ಗಾಂಧಿ ಫ್ಯಾಮಿಲಿ ರಾಜೀನಾಮೆ ಕೊಟ್ರೆ ಯಾರು ಅಂಗೀಕಾರ ಮಾಡೋದು ಅನ್ನೋ ಒಂದು ಸಹಜವಾಗಿ ಒಂದು ಕುತೂಹಲ ಪ್ರಶ್ನೆ ಕೂಡ ಇದೆ. ಸೋನಿಯಾ ಗಾಂಧಿ ರಾಜೀನಾಮೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ರಾಜೀನಾಮೆಗೂ ಕೂಡ ಸಭೆಯಲ್ಲಿ ಸೂಚನೆಯನ್ನ ಕೊಡಬಹುದು. ಇನ್ನು ಹೊಸ ಎಐಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆ ಆಗಬಹುದು. ಪಂಚರಾಜ್ಯಗಳ ಎಲೆಕ್ಷನ್ ಉಸ್ತುವಾರಿಗಳ ರಾಜೀನಾಮೆಯನ್ನ ಪಡ್ಕೊಳ್ಬಹುದು. ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಆಗುತ್ತೆ. ಮಹತ್ವವನ್ನ ಪಡ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ ಮತ್ತೆ ಹೈಕಮಾಂಡ್ ಅಂತಂದ್ರೆ ಅದು ಗಾಂಧಿ ಫ್ಯಾಮಿಲಿ. ಹಾಗಾಗಿ ಈಗ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಹುಟ್ಟುಹಾಕಿದೆ ಈ ಪಂಚರಾಜ್ಯದ ಫಲಿತಾಂಶ. ಹಾಗಾಗಿ ಎಐಸಿಸಿ ಪುನರ್ರಚನೆ ಮಾಡುವಂತ ಚಾನ್ಸಸ್ ಇದೆ.
ಇನ್ನು ಪಂಚರಾಜ್ಯಗಳ ಫಲಿತಾಂಶದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಡಿಕೆಶಿ ಹೋಗಿದ್ದಾರೆ. ಸಿಡಬ್ಲ್ಯೂಸಿ ಸಭೆಗೂ ಮುನ್ನ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಪ್ರಮುಖ 5 ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬಹುದು ಅಂತ ನಿರೀಕ್ಷೆಗಳಿರೋದು. ಒಂದು, ಕೆಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೆ ಅಂತಿಮ ಮುದ್ರೆಯನ್ನ ಹಾಕಿಸ್ಕೊಂಡು ಬರಬಹುದು. ಇನ್ನು ಮುಸುಕಿನ ಗುದ್ದಾಟಕ್ಕೆ ಒಂದು ಮುಲಾಮು ಹಚ್ಚೋ ಕೆಲಸವನ್ನ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ನಾಯಕರು ಮಾಡುವಂತ ನಿರೀಕ್ಷೆಗಳಿದೆ. ಯಾಕಂದ್ರೆ ಪಂಜಾಬ್ನಲ್ಲಿ ಆಗಿದ್ದೇ ಅದೇ, ಆಂತರಿಕ ಕಲಹದಿಂದಾಗಿ ಅಧಿಕಾರದಲ್ಲಿ ಇದ್ದಂಥವರು ಅಧಿಕಾರ ಕಳ್ಕೊಳ್ಬೇಕಾಯ್ತು, ಮತ್ತೆ ಹೀನಾಯ ಪರಿಸ್ಥಿತಿಗೆ ತಲುಪಿದ್ದಾರೆ, ಅಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ನ ಮುಂದಿರುವಂತ ಒಂದು ಆಶಾಕಿರಣ ಅಂತಂದ್ರೆ ಕರ್ನಾಟಕ. ಸೊ ಹಾಗಾಗಿ ಇಲ್ಲಿ ಮುಂದಿನ ವರ್ಷನೇ ಎಲೆಕ್ಷನ್ ಇರೋದ್ರಿಂದ ಈಗಲೇ ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಅದರ ಜೊತೆಯಲ್ಲಿ ಸಿದ್ದು ಹಾಗೇನೆ ಡಿಕೆಶಿ ಕುರ್ಚಿ ಜಗಳಕ್ಕೂ ಕೂಡ ಪೂರ್ಣ ವಿರಾಮ ಹಾಕುವಂತ ಚಾನ್ಸಸ್ ಇದೆ. ಇನ್ನು ತಳಮಟ್ಟದಿಂದ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡೋದು ಕೂಡ ಒಂದು ಪ್ರಮುಖ ಅಜೆಂಡಾ ಆಗಿದೆ. ಇವತ್ತು ಸಭೆ ಆಗುತ್ತಲ್ಲ, ಡಿಕೆ ಶಿವಕುಮಾರ್ ಅವರನ್ನ ಅದಕ್ಕೆ ಹೈಕಮಾಂಡ್ ನಾಯಕರು ಕರೆಸ್ಕೊಂಡಿರೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸುವಂತ ಉದ್ದೇಶ 2023ಕ್ಕೆ ಅಂದ್ರೆ ಮುಂದಿನ ವರ್ಷ ಬರುತ್ತಲ್ಲ ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ. ಸೊ ಆಗ ಕಾಂಗ್ರೆಸ್ ಅನ್ನ ಯಾವ ತರ ಅಧಿಕಾರಕ್ಕೆ ತರಬಹುದು ಅಂತ ಸುಮಾರು 20 ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡೋ ಚಾನ್ಸಸ್ ಇದೆ. ಈಗ ಪಂಚರಾಜ್ಯಗಳ ಫಲಿತಾಂಶ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಇನ್ನು ಇವತ್ತು ಮಹತ್ವದ ಸಿಡಬ್ಲ್ಯೂಸಿ ಮೀಟಿಂಗ್ ಕೂಡ ಆಗುತ್ತೆ. ಅದಕ್ಕೂ ಮುಂಚೆ ಕರ್ನಾಟಕದ ಬಗ್ಗೆ ಒಂದಿಷ್ಟು ಗಂಭೀರವಾದಂತಹ ಚರ್ಚೆಗಳನ್ನು ಮಾಡ್ತಾರೆ. 2023 ಕರ್ನಾಟಕದಲ್ಲಿ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಪಾಲಿನ ಒಂದು ಆಶಾಕಿರಣ ಅಂತಂದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಹೆಂಗಾದ್ರೂ ಮಾಡಿ ಅಧಿಕಾರವನ್ನ ಹಿಡಿಯೋದು. ಆದ್ರೆ ಇಲ್ಲೊಂದಿಷ್ಟು ಸಮಸ್ಯೆಗಳಿದೆ, ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಸರಿಪಡಿಸೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಡುವಂತ ನಿರೀಕ್ಷೆಗಳಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಬುಕನ್ಕೆರೆ. ಈಗ ಪಂಚರಾಜ್ಯಗಳ ಫಲಿತಾಂಶ ಬಂದ ಮೇಲೆ ದೇಶದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಈಗ ಎದುರಿಗಿದೆ, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಕರ್ನಾಟಕ ಒಂದು ಆಶಾದಾಯಕ ಆಗಿರೋದ್ರಿಂದ, ಆಶಾ ಕಿರಣ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ಕಡೆ ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲಿ ಏನೇನಾಗಬಹುದು, ಕರ್ನಾಟಕದ ವಿಚಾರವಾಗಿ ಯಾವೆಲ್ಲ ವಿಷಯ ಗಂಭೀರವಾಗಿ ಚರ್ಚೆ ಆಗುತ್ತೆ ಇವತ್ತು? ನೋಡಿ, ಫಲಿತಾಂಶ ಬಂದು ಕೇವಲ 3 ದಿನ ಅಷ್ಟರಲ್ಲಾಗ್ಲೇ ಕಾಂಗ್ರೆಸ್ ಪಕ್ಷ ಏನೋ ಆತ್ಮಾವಲೋಕನ ಸಭೆ ಕರೆದಿದೆ. ಸೊ ಅಂದ್ರೆ ಮೊದಲು 2014ರಲ್ಲಿ ಸೋತಿತ್ತು, ಅದಾದ್ಮೇಲೆ ಸಾಲು ವಿಧಾನಸಭಾ ಚುನಾವಣೆಗಳನ್ನ ಸೋತಿತ್ತು, 2019ರ ಲೋಕಸಭಾ ಚುನಾವಣೆಯನ್ನ ಸೋತಿತ್ತು. ಆಗ ಯಾವಾಗ್ಲೂ ಕೂಡ ಇಷ್ಟೊಂದು ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿರ್ಲಿಲ್ಲ. ಈಗ ನೋಡಿ, ಚುನಾವಣೆ ಫಲಿತಾಂಶ ಬಂದ್ 3 ದಿನಕ್ಕೆ ಆತ್ಮಾವಲೋಕನ ಸಭೆಯನ್ನ ಕರೆದಿದೆ. ಅದರ್ಥ ಅಂದ್ರೆ ಪಕ್ಷಕ್ಕೆ ಎಷ್ಟು ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಸೊ ಇವತ್ತು ಆತ್ಮಾವಲೋಕನ ಸಭೆಯಲ್ಲಿ 1-2-3 ಪ್ರಮುಖ ನಿರ್ಧಾರಗಳು ಆಗ್ತವೆ, ಮಹತ್ವದ ನಿರ್ಧಾರಗಳನ್ನ ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದೆ. ನಂಬರ್ 1, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಈ 5 ರಾಜ್ಯಗಳ ಚುನಾವಣಾ ಉಸ್ತುವಾರಿಗಳು ಮತ್ತು ಅಧ್ಯಕ್ಷರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಂದ ರಾಜೀನಾಮೆ ಪಡೆಯಲಿಕ್ಕೆ ಸೂಚನೆ ನೀಡ್ತಾರೆ ಅಂತ. ಯಾಕೆ ಅಂತಂದ್ರೆ ಈಗ ಯಾರೋ ವ್ಯಕ್ತಿ ಅಥವಾ ನಾಯಕ ಪಕ್ಷದಿಂದ ಹುದ್ದೆ ತಗೊಳ್ಳೋದು, ಅಧ್ಯಕ್ಷ ಸ್ಥಾನ ಇರಲಿ, ಕ್ಯಾಂಪೇನಿಂಗ್ ಕಮಿಟಿ ಇರಲಿ, ಅಥವಾ ಯಾವ್ದೋ ಟಿಕೆಟ್ಗಳಿರಲಿ, ಆ ನಂತರದಲ್ಲಿ ಅವರು ಸೋತ್ರು ಗೆದ್ರು, ಅವ್ರು ಏನ್ ಸಾಧನೆ ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ ಅನ್ನೋ ರೀತಿ ಆಗಬಾರ್ದು, ಉತ್ತರದಾಯಿ ಆಗ್ಬೇಕು ಅವರು ಅನ್ನುವ ಕಾರಣಕ್ಕೋಸ್ಕರ ಮತ್ತು ಅವರನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇದಕ್ಕೆ ಈ ತರದ್ದನ್ನ ಮುಂದೆ ಇದೊಂದು ಪರಿಪಾಠ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು 5 ರಾಜ್ಯಗಳ ಉಸ್ತುವಾರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ರಾಜೀನಾಮೆಯನ್ನ ಪಡಿತಾರೆ. ಇದು ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ಗಾಂಧಿ ಕುಟುಂಬದ ಕುಡಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಅನ್ವಯಿಸುತ್ತೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಅದಲ್ಲದೆ ಖುದ್ದು ಎಐಸಿಸಿ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಅವರೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಐ ಡೋಂಟ್ ಥಿಂಕ್ ಸೊ, ಬಟ್ ಆ ಥರದೊಂದು ಚರ್ಚೆ ಅಂತೂ ಇದೆ, ಏನೋ ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ. ಯಾಕೆ ನಾನು ಐ ಡೋಂಟ್ ಥಿಂಕ್ ಸೊ ಅಂತಂದ್ರೆ, ಈಗ ನೋಡಿ, ಅವರು ಕಳೆದ ಕಾರ್ಯಕಾರಿಣಿ ಸಮಿತಿ ಸಭೆನಲ್ಲೇ ಹೇಳಿದ್ರು ಏನಂತಂದ್ರೆ, ನಾನು ಫುಲ್ ಟರ್ಮ್ ಅಧ್ಯಕ್ಷೆ,
ಅಂತ ರಾಹುಲ್ ಗಾಂಧಿ ಒಪ್ಪಿರ್ಲಿಲ್ಲ ಅವರು ಅಧ್ಯಕ್ಷರಾಗ್ಲಿಕ್ಕೆ, ಈಗ ಅವ್ರು ಒಪ್ಪಿದ್ದಾರೆ. ಸೊ ಹಂಗಾಗಿ ಅದೇನಾಗಲ್ಲ. ಬಟ್ ಇನ್ನೊಂದು ಎಲ್ಲ ವಿಷಯ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕರ್ನಾಟಕದವ್ರಿಗೆ ಅಂದ್ರೆ ಕರ್ನಾಟಕದ ವಿಷಯ ಚರ್ಚೆ ಆಗುತ್ತೆ. ಇತ್ತೀಚೆಗೆ ಪಂಜಾಬ್ನಲ್ಲಿ ಆಂತರಿಕ ಕಲಹದ ಕಾರಣಕ್ಕೆ ಅಧಿಕಾರ ಕಳ್ಕೊಳ್ಬೇಕಾಯ್ತು. ಆ ರೀತಿಯ ಶೀತಲ ಸಮರ ಇಲ್ಲೂ ಕೂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಇರೋದ್ರಿಂದ ಆ ಥರದ ಶೀತಲ ಸಮರಕ್ಕೆ ಅವಕಾಶ ಕೊಡಬಾರ್ದು, ಅಂತಃಕಲಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯ ಬಳಿಕ ಇಬ್ಬರಿಗೂ ಹೈಕಮಾಂಡ್ನಿಂದ ಬಹಳ ಖಡಕ್ ಆದಂತ ಸೂಚನೆ ನೀಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ, ಥ್ಯಾಂಕ್ ಯು ಧರ್ಮೇಶ್ ಬುಕ್ಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಉಕ್ರೇನ್ ಧಗಧಗ ಮುಗಿಯದ ಯುದ್ಧ, ಕೀವ್ಗೆ ಇನ್ನಷ್ಟು ಹತ್ತಿರ ರಷ್ಯಾ ಸೇನೆ. ಝೆಲೆನ್ಸ್ಕಿಗೆ ಟೆನ್ಷನ್, ಮಧ್ಯಸ್ಥಿಕೆ ವಹಿಸುತ್ತಾ ಇಸ್ರೇಲ್. ಇದು ಉಕ್ರೇನ್ ವರ್ಸಸ್ ರಷ್ಯಾ ವಾರ್ ಡೇ 18 ಸ್ಟೋರಿ. ಉಕ್ರೇನ್ನ ಬಹುತೇಕ ಕಡೆ ವಾಯು ದಾಳಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೀವ್, ಲಿವ್ ಹಾಗೇನೆ ಒಡಿಶೆಯಲ್ಲಿ ವಾಯು ದಾಳಿ ವಾರ್ನಿಂಗ್ ಅನ್ನ ಕೊಟ್ಟಿದೆ ರಷ್ಯಾ ಸೇನೆ. ರಷ್ಯಾ ಸೇನೆಯಿಂದ ಬಾಂಬ್ ಹಾಗೇನೆ ಶೆಲ್ ದಾಳಿ ನಿರಂತರವಾಗಿ ಆಗ್ತಾ ಇದೆ. ಮತ್ತೀಗ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ವಾಯು ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇನ್ನು ಉಕ್ರೇನ್ನ ಬಹುತೇಕ ಪ್ರಾಂತ್ಯಗಳಲ್ಲಿ ಹೈ ಅಲರ್ಟ್ ಇದೆ. ಕೀವ್ ಬಳಿಯ ಗುಂಡಿನ ದಾಳಿಗೆ 7 ನಾಗರಿಕರು ಮೃತಪಟ್ಟಿದ್ದಾರೆ. ಇದರಲ್ಲಿ ಮಗು ಸೇರಿ ಸ್ಥಳಾಂತರವಾಗ್ತಾ ಇದ್ದ 7 ಮಂದಿ ಮೃತಪಟ್ಟಿದ್ದಾರೆ. ಮೈಕೋಲಾವ್ನಲ್ಲಿ ಈಗಾಗಲೇ ಭಾರೀ ಶೆಲ್ ದಾಳಿಯಾಗಿದೆ ರಷ್ಯಾ ಕಡೆಯಿಂದ. ನಿನ್ನೆ ಮಸೀದಿ ಮೇಲಿನ ಶೆಲ್ ದಾಳಿಗೆ 80 ಜನರು ಮೃತಪಟ್ಟಿದ್ರು. ರಷ್ಯಾ ಈಗ ಉಕ್ರೇನ್ ನಾಗರಿಕರನ್ನ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಭಾರೀ ದುರಂತಗಳು ಎದುರಾಗೋ ಸನ್ನಿವೇಶಗಳು ಕಾಣಿಸ್ತಾ ಇರೋದು. ಈ ನಡುವೆ ಅಮೆರಿಕ ಉಕ್ರೇನ್ಗೆ $200 ಮಿಲಿಯನ್ ನೆರವು ನೀಡೋದಾಗಿ ಹೇಳಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.